ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ PSTR ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, GPSTR ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಹಾಗೂ HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಏನು ನೇಮಕಾತಿ ಪ್ರಾರಂಭ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಏನು ಒಂದು ವಿಷಯ ಬೇಸಿಕ್ ಕಂಪ್ಯೂಟರ್ ಅಂತ ಇರ್ತದೆ. ಆ ಬೇಸಿಕ್ ಕಂಪ್ಯೂಟರ್ PSTRಗೆ 25 ಪ್ರಶ್ನೆಗಳು ಬರ್ತಾವೆ. ಅದೇ ರೀತಿಯಾಗಿ GPSTRಗೆ 15 ಪ್ರಶ್ನೆಗಳು ಬರ್ತವೆ. ದೆನ್ HSTRಗೆ 12 ಅಥವಾ 13 ಪ್ರಶ್ನೆಗಳು ಏನಾಗ್ತವೆ ಬೇಸಿಕ್ ಕಂಪ್ಯೂಟರಿಂದ ಬರ್ತಾ ಇದ್ದಾವೆ. ಆ ಬೇಸಿಕ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟೋಟಲ್ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೆ ಯಾವ ರೀತಿಯಾಗಿ ವಿಷಯಗಳಿರ್ತಾವೆ, ಆ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಮೂಲ ಬೇಸಿಕ್ ಕಂಪ್ಯೂಟರ್ನಿಂದ ಹಿಡಿದು ಏನು ಇಂಟ್ರಡಕ್ಷನ್ ಆಫ್ ಕಂಪ್ಯೂಟರ್ ಆಗಿರ್ಬೋದು, ದೆನ್ MS ವರ್ಡ್ ಆಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು, MS ಪವರ್ ಪಾಯಿಂಟ್ ಆಗಿರ್ಬೋದು, ಮತ್ತು MS ಆಕ್ಸೆಸ್ ಆಗಿರ್ಬೋದು, ಅದೇ ರೀತಿಯಾಗಿ ಡಾಟಾಬೇಸ್ ಆಗಿರ್ಬೋದು, ವೈರಸಸ್ ಆಫ್ ಕಂಪ್ಯೂಟರ್ಸ್ ಆಗಿರ್ಬೋದು, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಆಗಿರ್ಬೋದು, ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸಸ್ಗಳಾಗಿರ್ಬೋದು, ಅದೇ ರೀತಿಯಾಗಿ ವಾಟ್ ಈಸ್ ಹಾರ್ಡ್ವೇರ್ ಆ್ಯಂಡ್ ವಾಟ್ ಈಸ್ ಸಾಫ್ಟ್ವೇರ್ ಆ್ಯಂಡ್ ವಾಟ್ ಆರ್ ದೋಸ್ ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ಆ್ಯಂಡ್ ವಾಟ್ ಆರ್ ದೋಸ್ ಟೈಪ್ಸ್ ಆಫ್ ಹಾರ್ಡ್ವೇರ್. ಅದೇ ರೀತಿಯಾಗಿ ಏನು ಈ ಟೋಪೋಲಜಿಗಳಂತ ಬರ್ತಾ ಇದ್ದಾವೆ. ದೇರ್ ಆರ್ 5 ಟೋಪಾಲಜೀಸ್ ಆರ್ ದೇರ್. One is bus, ring, star, mess, tree. These are all example of topologies. ಆ ಟೋಪಾಲಜಿಗಳ ಬಗ್ಗೆ ಕುರಿತಾಗಿರ್ಬೋದು. ಅದೇ ರೀತಿಯಾಗಿ ನೆಟ್ವರ್ಕ್ಗಳು, ಲೋಕಲ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಪರ್ಸನಲ್ ಏರಿಯಾ ನೆಟ್ವರ್ಕ್, ಈ ನೆಟ್ವರ್ಕ್ಗಳ ಕುರಿತಂಥ ಹಲವಾರು ವಿಷಯಗಳನ್ನು ಒಳಗೊಂಡಿರ್ತಕ್ಕಂತೆ. ಅದೇ ರೀತಿಯಾಗಿ ಕೊನೆಯದಾಗಿ ವಾಟ್ ಈಸ್ ಡಾಟಾ ಕಮ್ಯುನಿಕೇಷನ್, ವಾಟ್ ಈಸ್ ಮೊಬೈಲ್ ಟೆಕ್ನಾಲಜಿ ಆ್ಯಂಡ್ ವಾಟ್ ಈಸ್ ನುಡಿ ಸಾಫ್ಟ್ವೇರ್. ನುಡಿ ಸಾಫ್ಟ್ವೇರ್ ಅಂದರೆ ಏನು, ಯುನಿಕೋಡ್ ಅಂದರೆ ಏನು, ಈ ಎಲ್ಲ ವಿಷಯಗಳ ಕುರಿತು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಅಪೇಕ್ಷೆಯ ಮೇರೆಗೆ ಇನ್ನೇನು ಒಂದು ವಾರದ ಒಳಗೇನೆ ಬೇಸಿಕ್ ಕಂಪ್ಯೂಟರ್ ಹಾಗೂ ಬೇಸಿಕ್ ಕನ್ನಡ, ಸಾಮಾನ್ಯ ಕಂಪ್ಯೂಟರ್ ಮತ್ತು ಸಾಮಾನ್ಯ ಕನ್ನಡದ ಕುರಿತು ಏನು ನಿರಂತರವಾಗಿ ತರಗತಿಗಳನ್ನು ಪ್ರಾರಂಭ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಬಾಲಾಜಿ, ನಂದು MA B.Ed M.Ed ಹಾಗೂ KSET ಸಹ ಪಾಸ್ ಆಗಿರ್ತದೆ. ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನು ಏನು ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಿಮ್ಮ ಅಪೇಕ್ಷೆ ಮೇರೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ತರಗತಿಯನ್ನು ಪ್ರಾರಂಭ ಮಾಡಬೇಕೆಂದಿದ್ದೇನೆ. ನಿಮ್ಮ ಸಹಕಾರದೊಂದಿಗೆ ಆ ತರಗತಿಗಳು ನೀವು ಯಾವ ರೀತಿಯಾಗಿ ಸಹಕಾರ ಕೊಡ್ತೀರಿ ಅನ್ನೋದ್ರ ಮೇಲೆ ನನ್ನ ತರಗತಿಗಳು ಪ್ರಾರಂಭ ಆಗ್ತವೆ. ಸೊ ಆದ್ದರಿಂದ ಏನು ಸನ್ರೈಸ್ ಕೋಚಿಂಗ್ ಸೆಂಟರ್, ಸನ್ರೈಸ್ ಸ್ಟಡಿ ಸೆಂಟರ್ ಗಂಗಾವತಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತಂದು ಹೇಳಿ ಕೇಳ್ಕೊಳ್ತಾ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ.